ನಮಸ್ಕಾರ ಸ್ನೇಹಿತರೆ, ಹೆಡ್ಜಿಂಗ್ ಸ್ಟಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕ್ಯಾಂಡಲ್ ಸ್ಟಿಕ್ಸ್ಗೆ ನಾನು ತುಂಬಾ ಇಂಪಾರ್ಟೆಂಟ್ ಬುಕ್, ತುಂಬಾ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಹೇಳ್ಕೊಡ್ತಾರೆ ಅಂತ ಆ, ಕೇಳಿದ್ರೆ ಒಂದು ಒಳ್ಳೆ ರೆಫರೆನ್ಸ್ ಬುಕ್ ಅಂದ್ರೆ ಸ್ಟೀವ್ ನೈಸನ್ ಅಂತ ಇದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ನಾನು ಅವ್ರ ಬುಕ್ಸ್ನೇ ಓದ್ಬಿಟ್ಟು ಕ್ಯಾಂಡಲ್ ಸ್ಟಿಕ್ಸ್ ಕಲ್ತಿದ್ದು. ಆ, ನಾನು ಇದುವರೆಗೂ ನೋಡಿರೋ ಪ್ರಕಾರ ಇನ್ನೂ ಚೆನ್ನಾಗಿರೋರು ತುಂಬಾ ಜನ ಇದ್ದಾರೆ. ಬಟ್ ಒನ್ ಆಫ್ ದಿ ಬೆಸ್ಟ್ ಆಥರ್ ಅಂತ ಕೇಳಿದ್ರೆ ಸ್ಟೀವ್ ನೈಸನ್ ಸರ್ ಅಂತ ನಾನು ಹೇಳ್ಬೋದು. ಅವರ ಕೆಲವೊಂದು ಪ್ರಿನ್ಸಿಪಲ್ಸ್, ಕ್ಯಾಂಡಲ್ ಸ್ಟಿಕ್ಸ್ ನ ಯಾವ ರೀತಿ ನಾವು ಇವ್ಯಾಲ್ಯೂಯೇಟ್ ಮಾಡಬೇಕು, ನಿಜವಾಗ್ಲೂ ಕ್ಯಾಂಡಲ್ ಸ್ಟಿಕ್ಸ್ ವರ್ಕ್ ಆಗತ್ತೋ ಆಗಲ್ವೋ, ಅದ್ರ ಬಗ್ಗೆ ಒಂದು ಅವ್ರದ್ದು ಏನೇನು ಪ್ರಿನ್ಸಿಪಲ್ಸ್ ಇದೆ ಅದು ಒಂದೊಂದು ಪ್ರಿನ್ಸಿಪಲ್ಸ್ನ ಎಪಿಸೋಡ್ ಅಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ, ಆಸ್ ಯೂಶುವಲ್ ಅವ್ರದ್ದು ಅದೇ ಗಾದೆ ಇತ್ತು, ಹಿ ಹೂ ಇಸ್ ವೆಲ್ ಪ್ರಿಪೇರ್ಡ್ ಹ್ಯಾಸ್ ಒನ್ ಹಾಫ್ ದ ಬ್ಯಾಟಲ್. ನಮ್ದು ಮೋಸ್ಟ್ ಆಫ್ ದ ಟೈಮ್ ಯಾವಾಗ್ಲೂ ಮಾರ್ಕೆಟ್ ಅಲ್ಲಿ ಮೇಲ್ ಹೋಗುತ್ತೆ ಕೆಳಗೆ ಬರುತ್ತೆ ಅಂತ ಪ್ರಿಡಿಕ್ಷನ್ ಮಾಡೋದ್ರ ಬದಲು, ಮೇಲ್ ಹೋದ್ರೆ ನಾನೇನ್ ಮಾಡಬೇಕು, ಕೆಳಗೆ ಬಂದ್ರೆ ನಾನೇನ್ ಮಾಡಬೇಕು, ಸ್ಟಾಪ್ ಲಾಸ್ ಹೆಂಗಿಡ್ಬೇಕು, ಹೆಡ್ಜಿಂಗ್ ಮಾಡ್ಬೇಕಾ ಮಾಡಬಾರ್ದಾ, ಪ್ರತಿಯೊಂದಕ್ಕೂ ನಮ್ಮ ಹತ್ರ ಪ್ರಿಪರೇಷನ್ ಇರಬೇಕು. ಪ್ರಿಪರೇಷನ್ ಇತ್ತು ಅಂದ್ರೆ ನಾವು ಮಾರ್ಕೆಟಲ್ಲಿ ಗೆದ್ವಿ ಅಂತಾನೆ ಅರ್ಥ. ಅವರ ಮೊದಲನೇ ಪ್ರಿನ್ಸಿಪಲ್, ಯಾವತ್ತೂ ಕೂಡ ಮಾರ್ಕೆಟ್ ಎಲ್ಲಿ ತನಕ ಹೋಗುತ್ತೆ, ಇಲ್ಲಿಂದ ಮೇಲೆ ಹೋಗ್ತಾನೆ, ಎಲ್ಲಿ ತನಕ ನಾವು ಎಕ್ಸಿಟ್ ಆಗಬೇಕು, ಮ್ಯಾಕ್ಸಿಮಮ್ ಟಾರ್ಗೆಟ್ ಏನು ಅಂತ ಕೇಳ್ತಾರೆ. ಅದನ್ನ ನಾವು ಕ್ಯಾಂಡಲ್ ಸ್ಟಿಕ್ಸ್ ಇಟ್ಕೊಂಡು ನಾವು ಫಿಕ್ಸ್ ಮಾಡೋಕ್ಕಾಗಲ್ಲ. ಸೊ ಕ್ಯಾಂಡಲ್ ಸ್ಟಿಕ್ಸ್ ವಿಲ್ ನೆವರ್ ಗಿವ್ ಯು ದ ಪ್ರೈಸ್ ಟಾರ್ಗೆಟ್ಸ್. ನೆಕ್ಸ್ಟ್ ಪ್ರಿನ್ಸಿಪಲ್, ಪ್ರತಿಯೊಂದು ಕ್ಯಾಂಡಲ್ ಸ್ಟಿಕ್ ಕೂಡ ಸಿಗ್ನಲ್ ಅಲ್ಲ. ಒಂದು ಕ್ಯಾಂಡಲ್ ಸ್ಟಿಕ್ ಸಿಗ್ನಲ್ ಆಗ್ಬೇಕಾದ್ರೆ ಎರಡು ಪ್ಯಾರಾಮೀಟರು ಮ್ಯಾಚ್ ಆಗಬೇಕು. ಮೊದಲನೇದು ಪ್ರಿಸೀಡಿಂಗ್ ಟ್ರೆಂಡ್, ಎರಡನೇದು ಶೇಪ್ ಆಫ್ ದ ಲೈನ್ ಆರ್ ದಿ ಪ್ಯಾಟರ್ನ್, ಯಾವ ತರ ಕ್ಯಾಂಡಲ್ ಆಗಿದೆ ಅಂತ. ಪ್ರಿಸೀಡಿಂಗ್ ಟ್ರೆಂಡ್ ಅಂದ್ರೆ ಏನರ್ಥ, ಮಾರ್ಕೆಟ್ ಒಂದು ಬುಲ್ಲಿಶ್ ಪ್ಯಾಟರ್ನ್ ಅಥವಾ ಬೇರಿಶ್ ಪ್ಯಾಟರ್ನ್ ಆಗೋಕ್ಕಿಂತ ಮುಂಚೆ ಫಸ್ಟ್ ಮೇಲಿಂದ ಕೆಳಗೆ ಬಂದು ಆಮೇಲೆ ಪ್ಯಾಟರ್ನ್ ಆಗಿದೆಯಾ ಅಂತ ಚೆಕ್ ಮಾಡಬೇಕು. ಇವಾಗ ಮಾರ್ಕೆಟ್ ಮೇಲಿಂದ ಕೆಳಗೆ ಬಂದಿದೆ, ಒಂದು ಬುಲ್ಲಿಶ್ ಪ್ಯಾಟರ್ನ್ ಬಂತು. ಈಗ ನಾನೇನಂತ ಹೇಳ್ತೀನಿ, ಹೌದು ಪ್ರೈಸಸ್ ಇಲ್ಲಿಂದ ಮೇಲೆ ಹೋಗುತ್ತೆ, ಯಾಕೆ, ಒಂದು ರಿವರ್ಸಲ್ ಕನ್ಫರ್ಮೇಶನ್ ಕೊಟ್ಟ ಅಂತ. ಸೊ ಪ್ರತಿಯೊಂದು ಕ್ಯಾಂಡಲ್ಸು ಕೂಡ ಸಿಗ್ನಲ್ ಅಲ್ಲ. ಜಸ್ಟ್ ಬಿಕಾಸ್ ಎ ಕ್ಯಾಂಡಲ್ ಇಸ್ ಫಾರ್ಮಿಂಗ್, ಅದು ಅಲ್ಲಿಂದ ಮೇಲೆ ಹೋಗುತ್ತೆ ಕೆಳಗೆ ಬರುತ್ತೆ ಅಂತ ಯಾವುದೇ ತರ ಸೂಚನೆ ಕೊಡಲ್ಲ. ಅದು ಕರೆಕ್ಟ್ ಆಗಿರೋ ಜಾಗದಲ್ಲಿ ಆಗ್ಬೇಕು. ಆ ಜಾಗ ಬರೋಕ್ಕಿಂತ ಮುಂಚೆ ಮಾರ್ಕೆಟ್ ಕೆಳಗಿಂದ ಮೇಲ್ ಬರ್ತಾ ಇದ್ದಾನ ಅಥವಾ ಮೇಲಿಂದ ಕೆಳಗೆ ಬರ್ತಾ ಇದ್ದಾನ ಅಂತ ನಾವು ನೋಡ್ಕೊಳ್ಳೇಬೇಕಾಗತ್ತೆ. ಮೂರನೇದಾಗಿ, ನೆಕ್ಸ್ಟ್, ಕ್ಯಾಂಡಲ್ ಸ್ಟಿಕ್ ಸಿಗ್ನಲ್ಸ್ ಮಸ್ಟ್ ಬಿ ಇವ್ಯಾಲ್ಯೂಯೇಟೆಡ್ ಅಂಡ್ ಆಕ್ಟೆಡ್ ಅಪಾನ್ ವಿತ್ ಇನ್ ದ ಮಾರ್ಕೆಟ್ಸ್ ಕಾಂಟೆಕ್ಸ್ಟ್. ಜನರಲಿ ಇದು ದಯಾನಂದ್ ಸರ್ ಕೂಡ ಹೇಳ್ತಾ ಇರ್ತಾರೆ. ಯಾವ ತರ ಅಂದ್ರೆ, ಹ್ಯಾಮರ್ ಆಗಿದೆ 3:25 ಅಂದ್ಬಿಟ್ಟು ನಾವು ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಬೈ ಮಾಡ್ತೀವಿ ಅಂತ ಅನ್ಕೊಳ್ಳಿ. ಏನು ಆಗದ್ ಬೇಡ, ಅಕಸ್ಮಾತ್ ಯಾವುದೋ ಒಂದು ಮೇಜರ್ ನೆಗೆಟಿವ್ ನ್ಯೂಸ್ ಬಂತು, ಆಗೇನಾಗುತ್ತೆ, ನೆಕ್ಸ್ಟ್ ಡೇ ಗ್ಯಾಪ್ ಡೌನ್ ಓಪನಿಂಗ್ ಆಗುತ್ತೆ. ನಾವು ಮಾರ್ಕೆಟ್ ಎಲ್ಲ ಮೇಲೆ ಹೋಗತ್ತೆ ಇಲ್ಲಿಂದ ಅಂತ ಅನ್ಕೊಂಡ್ಬಿಟ್ಟು ಎಲ್ಲ ಬೈಯಲ್ಲಿ ಕೂತಿದ್ವಿ. ಬಟ್ ಏನಾಯ್ತು, ಮಾರ್ಕೆಟು ಗ್ಯಾಪ್ ಡೌನ್ ಓಪನಿಂಗ್ ಆಯ್ತು. ಸೊ ಒಂದು ಬುಲ್ಲಿಶ್ ಸಿಗ್ನಲ್ ಬಂತು ಅಂದ ತಕ್ಷಣನೇ ನಾವು ಅಲ್ಲಿಂದ ಮೇಲೆ ಹೋಗುತ್ತೆ ಅಂತ ಯಾವುದೇ ಕಾರಣಕ್ಕೂ ಹೇಳಕ್ಕಾಗಲ್ಲ. ಮಾರ್ಕೆಟ್ದು ಕಾಂಟೆಕ್ಸ್ಟ್ ನ ನೋಡಬೇಕು. ಆ ಟೈಮ್ನಲ್ಲಿ ಆ ಪ್ಯಾಟರ್ನ್ ಆಗಿದೆ, ಅದ್ರ ಜೊತೆಗೆ ಯಾವ್ದಾದ್ರು ಫಂಡಮೆಂಟಲ್ ನ್ಯೂಸ್ ಮ್ಯಾಚ್ ಆಗ್ತಾ ಇದೆಯಾ, ಅದನ್ನು ಪ್ರತಿಯೊಂದನ್ನು ನೋಡಿ ಅಬ್ಸರ್ವ್ ಮಾಡಿಕೊಂಡು ಅದಾದ್ಮೇಲೆ ನಾವು ಆ ಪರ್ಟಿಕ್ಯುಲರ್ ಕ್ಯಾಂಡಲ್ ಪ್ರಕಾರ ನಾವು ಟ್ರೇಡ್ ನ ತಗೋಬೇಕು. ನೆಕ್ಸ್ಟ್, ನಾಟ್ ಆಲ್ ಕ್ಯಾಂಡಲ್ ಸ್ಟಿಕ್ ಸಿಗ್ನಲ್ ಶುಡ್ ಬಿ ಯೂಸ್ಡ್ ಟು ಬೈ ಆರ್ ಸೆಲ್. ಆಲ್ವೇಸ್ ಕನ್ಸಿಡರ್ ರಿಸ್ಕ್ ಟು ರಿವಾರ್ಡ್ ಆಸ್ಪೆಕ್ಟ್. ನಾವು ಜನರಲಿ ನಾವೇನಂತ ಹೇಳ್ತೀವಿ, ರಿಸ್ಕ್ ಟು ರಿವಾರ್ಡ್ ಕನ್ಸಿಡರ್ ಮಾಡ್ಬೇಕಾದ್ರೆ ನಾವು ಎಲ್ಲೇ ನಾವು ಪ್ಯಾಟರ್ನ್ಸ್ ಕ್ಯಾಂಡಲ್ ಸ್ಟಿಕ್ಸ್ ತಗೊಳ್ಳಿ, ರಿಸ್ಕ್ ನಮ್ದು ಇಷ್ಟೇ ಇರಬೇಕು, ಅದರ ರಿವಾರ್ಡು ಇಷ್ಟಿರಬೇಕು. ಅಂತ ಜಾಗದಲ್ಲಿ ನಾವು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ನ ಅನಲೈಸ್ ಮಾಡಿದ್ರೆ ನಮ್ಗೇನಾಗುತ್ತೆ, ಪ್ರಾಫಿಟಬಲ್ ಟ್ರೇಡ್ಸ್ ತುಂಬ ಜಾಸ್ತಿ ಆಗುತ್ತೆ. ಇವ್ರದ್ದೇ ನಾವೇನಾದ್ರು ಒಂದು ಯಾವುದೋ ಒಂದು ಕಡೆ ಒಂದು ಸ್ಟೇಟ್ಮೆಂಟ್ ಒಂದು ಫೋಟೋ ನೋಡಿದ್ದೆ, ಟೋಟಲ್ 50 ಟ್ರೇಡ್ಸ್ ಅಲ್ಲಿ 26 ಪ್ರಾಫಿಟಬಲ್ ಟ್ರೇಡ್ಸ್ ಇತ್ತು, ಅಲ್ಲ 26 ಲಾಸ್ಟ್ ಟ್ರೇಡ್ಸ್ ಇತ್ತು, ಮತ್ತೆ 24 ಪ್ರಾಫಿಟಬಲ್ ಟ್ರೇಡ್ಸ್ ಇತ್ತು. ಬಟ್ ಫೈನಲ್ ಔಟ್ಪುಟ್ ನೋಡಿದಾಗ ಹಿ ವಾಸ್ ಆಕ್ಚುಲಿ ವಿತ್ $8,000 ನೆಟ್ ಪ್ರಾಫಿಟ್ ಅಲ್ಲಿ ಇದ್ರು. ಯಾಕಪ್ಪ ಹಂಗೆ ಅಂತ ಕೇಳಿದ್ರೆ, ಪ್ರತಿಯೊಂದು ಟ್ರೇಡಲ್ಲಿ ಅವ್ರು ಲಾಸ್ ಮಾಡಿದ್ರಲ್ಲ, ಅವ್ರದ್ದು ಓನ್ಲಿ ಮೈನರ್ ಲಾಸ್, ಆದ್ರೆ ಪ್ರಾಫಿಟ್ ಮಾಡಿದಾಗ ಪ್ರತಿಯೊಂದು ಪ್ರಾಫಿಟ್ ಇಟ್ ವಾಸ್ ವೆರಿ ಹ್ಯೂಜ್. ಸೊ ನಾವು ಪ್ರತಿಯೊಂದು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸು, ಬುಲ್ಲಿಶ್ ಎನ್ಗಲ್ಫಿಂಗ್ ಆಗ್ಬೋದು, ಬೇರಿಶ್ ಎನ್ಗಲ್ಫಿಂಗ್ ಆಗ್ಬೋದು, ಪ್ರತಿಯೊಂದು ಪ್ಯಾಟರ್ನ್ ಕೂಡ ಕ್ಯಾಂಡಲ್ ಸ್ಟಿಕ್ಸ್ ಬಾಡಿ ಅಂಡ್ ಲೆಂತ್ ನೋಡಿಕೊಂಡು, ಆ ಲೆಂತ್ ತುಂಬಾ ದೊಡ್ಡದಾಗಿತ್ತು ಅಂದ್ರೆ ಯಾವುದೇ ಕಾರಣಕ್ಕೂ ಈ ಪ್ಯಾಟರ್ನ್ ಪ್ರಕಾರ ಕೆಳಗೆ ಬೀಳತ್ತೆ ಅಂತ ಇಮಿಡಿಯೇಟ್ಲಿ ಎಂಟರ್ ಆಗಬಾರ್ದು. ನಾವು ಎಂಟರ್ ಆಗ್ಬೇಕಾದ್ರೆ ರಿಸ್ಕ್ ತುಂಬಾ ಕಮ್ಮಿ ಇರೋ ಜಾಗದಲ್ಲಿ ಪೆಂಡಿಂಗ್ ಆರ್ಡರ್ಸ್ನ ಹಾಕಿ ಆಮೇಲೆ ಅಂತ ಜಾಗದಲ್ಲಿ ಟ್ರಿಗರ್ ಮಾಡ್ಕೊಂಡಾಗ ರಿಸ್ಕ್ ಕಮ್ಮಿ ಆಗುತ್ತೆ. ಆದರೆ ಇನ್ ಕೇಸ್ ನಾವು ಅನ್ಕೊಂಡಂಗೆ ಮಾರ್ಕೆಟ್ ನಮ್ಮ ಫೇವರೇಟ್ ಬಂದಾಗ ರಿವಾರ್ಡ್ ವಿಲ್ ಬಿ ವೆರಿ ಹ್ಯೂಜ್. ನೆಕ್ಸ್ಟ್ ಪ್ರಿನ್ಸಿಪಲ್, ವಿತ್ ವಿಂಡೋಸ್ ಸೈಜ್ ಡಸ್ ನಾಟ್ ಮ್ಯಾಟರ್. ಸ್ನೇಹಿತರೆ, ಹಿಂದಿನ ಸಂಚಿಕೆಯಲ್ಲಿ ನಾವು ವಿಂಡೋಸ್ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೆ. ವಿಂಡೋಸ್ ಅಂದ್ರೆ ಏನು, ರೈಸಿಂಗ್ ವಿಂಡೋ ಅಂದ್ರೆ ಏನು, ಫಾಲಿಂಗ್ ವಿಂಡೋ ಅಂದ್ರೆ ಏನು ಅಂತ. ಅದರ ಪ್ರಕಾರ ಒಂದು ಪ್ರಿನ್ಸಿಪಲ್ ಏನು ಅಂದ್ರೆ, ವಿಂಡೋ ಅನ್ನೋದು ಬಿಟ್ವೀನ್ ಟೂ ಬುಲ್ಲಿಶ್ ಕ್ಯಾಂಡ್ಲ್ ಮಧ್ಯದಲ್ಲಿ ಒಂದು ಗ್ಯಾಪ್ ಇತ್ತು ಅಂದ್ರೆ ಅದಕ್ಕೆ ರೈಸಿಂಗ್ ವಿಂಡೋ ಅಂತ ಕರೀತಾರೆ.
ಬಿಟ್ವೀನ್ ಟೂ ಬೇರಿಶ್ ಕ್ಯಾಂಡಲ್ಸ್ ಮಧ್ಯದಲ್ಲಿ ಒಂದು ಜಾಗ ಗ್ಯಾಪ್ ಇತ್ತು ಅಂದರೆ ವಿ ಕಾಲ್ ಇಟ್ ಆಸ್ ಎ ಫಾಲಿಂಗ್ ವಿಂಡೋ. ಅದು ತುಂಬ ಸೈಜ್ ಚಿಕ್ಕದಾಗಿದ್ರೂ ನಡೆಯುತ್ತೆ ಅಥವಾ ತುಂಬ ದೊಡ್ಡದಾಗಿದ್ರೂ ನಡೆಯುತ್ತೆ. ಎ ವಿಂಡೋ ಇಸ್ ಎ ವಿಂಡೋ. ಅದು ಮೇಜರ್ ಗೋಡೆ, ಆ ಗೋಡೆಕ್ಕಿಂತ ಮೇಲ್ಗಡೆ ಮಾರ್ಕೆಟ್ ಬುಲ್ಲಿಶ್ ಅಂತ ಹೇಳ್ಬೋದು, ಅದೇ ಥರ ಗೋಡೆಕ್ಕಿಂತ ಕೆಳಗಡೆ ಮಾರ್ಕೆಟು ಬೇರಿಶ್ ಅಂತ ಹೇಳ್ಬೋದು. ಬೀಯಿಂಗ್ ಎ ಮಾರ್ಕೆಟ್ ಕೆಮಿಲಿಯಾನ್, ಮಾರ್ಕೆಟ್ ಎನ್ವಿರಾನ್ಮೆಂಟ್ ಚೇಂಜ್ ಆದಾಗ ಟೆಕ್ನಿಕಲ್ ಸಿಗ್ನಲ್ಸ್ ಏನು ಹೇಳ್ತಾ ಇದೆ ಅನ್ನೋದು ಮ್ಯಾಟರ್ ಆಗಲ್ಲ. ಅದರ ಪ್ರಕಾರ ಮಾರ್ಕೆಟ್ ಕಂಡೀಷನ್ಸ್ಗೆ ನಾವು ಅಡ್ಯಾಪ್ಟ್ ಆಗಬೇಕು. ಮಾರ್ಕೆಟು ಕಂಟಿನ್ಯೂಸ್ ಆಗಿ ಮೇಲೆ ಹೋಗ್ತಾ ಇರಬೇಕಾದ್ರೆ ಆಲ್ ಟೈಮ್ ಹೈಯಲ್ಲಿತ್ತು. ಆಲ್ ಟೈಮ್ ಹೈಯಲ್ಲಿದ್ದಾಗ ಇನ್ನೂ ಮೇಲೆ ಹೋಗುತ್ತೆ ಅನ್ಕೊಂಡ್ರು. ಬಟ್ ಮಾರ್ಕೆಟ್ ಎನ್ವಿರಾನ್ಮೆಂಟ್ ಏನಾಯ್ತು, ಕೆಲವೊಂದು ಸಿಗ್ನಲ್ಸ್ ಮತ್ತು ಪ್ಯಾಟರ್ನ್ ಕೊಟ್ಟು ಅಲ್ಲಿಂದ ಬೀಳಕ್ಕೆ ಶುರು ಮಾಡ್ತು. ಬಟ್ ಅವಾಗ ನಾವೇನು ಹೇಳಿದ್ವಿ, ಇಲ್ಲ ಇಲ್ಲ ಇಲ್ಲ, ಎನ್ವಿರಾನ್ಮೆಂಟ್ ಚೇಂಜ್ ಆಗಿಲ್ಲ. ಯಾರು ಏನೇ ವಿಡ್ರಾ ಮಾಡ್ಕೊಂಡು ಹೋದ್ರು ಅಥವಾ ಫಾರಿನ್ ಫಂಡರ್ಸ್ ಎಲ್ಲ ವಿಡ್ರಾ ಮಾಡ್ಕೊಂಡು ಹೋದ್ರು ಕೂಡ ನಮ್ಮ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ, ಇಲ್ಲಿಂದ ಮೇಲೆ ಹೋಗುತ್ತೆ, ಇಲ್ಲಿಂದ ಮೇಲೆ ಹೋಗುತ್ತೆ ಅಂತ ಬೈ ಮಾಡ್ತಾ ಇದ್ವಿ. ಬಟ್ ಮಾರ್ಕೆಟ್ ಏನಾಯ್ತು, ಆಲ್ಮೋಸ್ಟ್ ಮೋರ್ ದ್ಯಾನ್ 14 to 15%, ಅಂದ್ರೆ ಅಪ್ ಟು 16% ಕರೆಕ್ಷನ್ ತಗೊಂಡಿದೆ. ಬಟ್ ಎಷ್ಟೋ ಜನ ಇನ್ನೂ ದೇ ಆರ್ ಪ್ರೇಯಿಂಗ್ ಅಂಡ್ ಹೋಪಿಂಗ್ ಪ್ರೈಸಸ್ ಇಲ್ಲಿಂದ ರಿವರ್ಸಲ್ ಆಗತ್ತೆ ಅಂತ. ಬಟ್ ಮಾರ್ಕೆಟ್ ಏನಾಗ್ತಾ ಇದೆ, ಇನ್ನೂ ಫರ್ದರ್ ಡೌನ್ ಆಗ್ತಾ ಇದೆ. ಸೊ ಯಾವುದೇ ಕಾರಣಕ್ಕೂ ನಾವು ಮಾರ್ಕೆಟ್ ಬೀಳ್ತಾ ಇದ್ರೆ ಬೀಳ್ತಾನೆ ಇದೆ ಅಂತಾನೆ ಹೇಳಬೇಕು. ಮೇಲ್ ಹೋಗಕ್ಕೆ ಶುರು ಮಾಡಿದ್ರೆ ಮೇಲ್ ಹೋಗಕ್ಕೆ ಇಲ್ಲಿಂದ ಶುರು ಮಾಡಿದೆ ಅಂತ ಹೇಳಬೇಕು. ಮೇಲ್ ಹೋಗತ್ತೆ ಅಂತ ಹೋಪ್ಸ್ ಇಟ್ಕೋಬಾರ್ದು, ಅಥವಾ ಇಲ್ಲಿಂದ ಕೆಳಗೆ ಬೀಳತ್ತೆ ಅಂತ ಹೋಪ್ಸ್ ಇಟ್ಕೊಳ್ಳೇಬಾರ್ದು. ಯು ಶುಡ್ ಜಸ್ಟ್ ಫಾಲೋ ವಾಟ್ ಸಿಗ್ನಲ್ ಇಸ್ ಟೆಲಿಂಗ್ ಯು ಟು ಡೂ ಸೊ. ನಾವು ಮಾರ್ಕೆಟ್ ಕೆಮಿಲಿಯನ್ ಆಗಬೇಕು ಅಂತ ಹೇಳ್ತಾರೆ. ಮಾರ್ಕೆಟ್ ಕಂಡೀಷನ್ಸ್ಗೆ ಅಡ್ಯಾಪ್ಟ್ ಆಗಬೇಕು. ಇಫ್ ಅಂಡ್ ದೆನ್ ರೂಲ್, ಈ ರೂಲ್ 100% ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ. ಇಫ್ ಅಂಡ್ ದೆನ್ ರೂಲ್ ಇಲ್ಲ ಅಂತ ಅನ್ಕೊಳ್ಳಿ, ನಮ್ಮ ಕ್ಯಾಪಿಟಲ್ ಎರೋಡ್ ಆಗೋದು ಖಚಿತ. ಮಾರ್ಕೆಟ್ ಯಾವತ್ತೂ ಅಷ್ಟೇ ನಾವು ಅನ್ಕೊಂಡಾಗ ಆಗೋದೇ ಇಲ್ಲ. ಮೇಲೆ ಹೋಗುತ್ತೆ ಅಂತ ಅನ್ಕೋತೀವಿ, ಮೇಜರ್ ಸಪೋರ್ಟು ಇನ್ನೂ ಎಷ್ಟು ಬಿದ್ದು ಬಿಡ್ತಾನೆ ಅಂತೆಲ್ಲ ಅನ್ಕೋತೀವಿ. ಆದ್ರೆ ಏನಾಗುತ್ತೆ, ಪ್ರತಿಯೊಂದು ಲೆವೆಲ್ಸ್ನು ಬ್ರೀಚ್ ಮಾಡಿ ಇನ್ನೂ ಫರ್ದರ್ ಬೀಳ್ತಾನೆ. ಆಲ್ ಟೈಮ್ ಹೈ ಹೋಗ್ತಾ ಇದೆ, ಇನ್ನೂ ಎಷ್ಟು ಮೇಲೆ ಹೊಟ್ಟೋಗ್ತಾನೆ ಅಂತ ಅನ್ಕೋತೀವಿ. ಎಕ್ಸ್ಟ್ರೀಮ್ ಕಂಡೀಷನ್ಸ್ಗೆ ಬಂದ್ಬಿಟ್ಟಿದೆ, ಇದಕ್ಕಿಂತ ಮೇಲೆ ಇನ್ನೂ ಹೆಂಗ್ ಹೋಗ್ತಾನೆ, ಇಲ್ಲಿಂದ ಕರೆಕ್ಷನ್ ತಗೊಳ್ಳೇಬೇಕು ಅನ್ಕೋತೀವಿ. ಬಟ್ ಅಲ್ಲಿ ಮೇಲೆ ಹೋಗಿ ಸ್ಟಾಪ್ ಲಾಸ್ ಹಂಟಿಂಗ್ ಮಾಡ್ಕೊಂಡು ಬಿದ್ದೋಗ್ತಾನೆ. ನಾವೇನಂತ ಮಾಡಬೇಕು ಅಂದ್ರೆ, ಮಾರ್ಕೆಟ್ ಮೇಲ್ ಹೋಗ್ತಾ ಇದೆ, ಇಂಥ ಟೈಮಲ್ಲಿ ಈ ಸ್ಟ್ರಾಟಜಿ ಹಾಕಿದ್ದೀನಿ. ಅಕಸ್ಮಾತ್ ಮಾರ್ಕೆಟ್ ಮೇಲ್ ಹೋಗ್ಲಿಲ್ಲ ಅಂದ್ರೆ ಅದಕ್ಕೆ ನಮ್ಮ ಹತ್ರ ಒಂದು ರೂಲ್ ಇರಬೇಕು. ಮಾರ್ಕೆಟ್ ಮೇಲ್ ಹೋದ್ರೆ ನಾನೇನ್ ಮಾಡ್ತೀನಿ, ಕೆಳಗೆ ಬಿದ್ದರೆ ನಾನೇನು ಮಾಡ್ತೀನಿ, ಅಲ್ಲೇ ರೇಂಜ್ ಆದರೆ ನಾನೇನು ಮಾಡ್ತೀನಿ. ಈ ಕಂಡೀಷನ್ಸ್ ಮೂರಕ್ಕೂ ಪ್ರಿಪ್ರೇಷನ್ ಇಟ್ಕೊಂಡು ಮಾತ್ರ ನೀವು ನಿಮ್ಮ ಲೈವ್ ಪೊಸಿಷನ್ಸ್ನ ತಗೊಳ್ಬೇಕು. ಪ್ರತಿಯೊಂದು ಟ್ರೇಡ್ನು ಕೂಡ ಮಾರ್ಕೆಟ್ ಡೈರೆಕ್ಷನ್ ಅಲ್ಲೇ ಹಾಕ್ಬೇಕೆ ಹೊರತು ಮಾರ್ಕೆಟ್ ಅಗೇನ್ಸ್ಟ್ ಆಗಿ ಹಾಕ್ಬಾರ್ದು ಅಂತ ಹೇಳ್ತಾನೆ. ಚಿಕ್ಕ ಚಿಕ್ಕ ಮೂವು, ಚಿಕ್ಕ ಚಿಕ್ಕ ಕರೆಕ್ಷನ್ಸ್ ತಗೊಂಡಾಗ್ಬೇಕಾದ್ರೆ ನೀವು ಕೌಂಟರ್ ಟ್ರೇಡರ್ ಆಗ್ಬೋದು. ಆದರೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಒಂದ್ಸತಿ ಡೈರೆಕ್ಷನ್ ಕಚ್ಕೊಂಡ್ಬಿಡುತ್ತೆ. ಅವಾಗ ಏನಾಗುತ್ತೆ, ಪ್ರತಿಯೊಂದು ಟ್ರೇಡು ನಾವು ಕೌಂಟರ್ ಟ್ರೇಡ್ ಹಾಕಿದಾಗ ವಿಲ್ ಇನ್ಕರ್ ಹ್ಯೂಜ್ ಅಮೌಂಟ್ ಆಫ್ ಲಾಸಸ್. ಹಾಗಾಗಿ ಮಾರ್ಕೆಟ್ ಸ್ಟ್ರಕ್ಚರ್ನ ಡೀಟೇಲ್ ಆಗಿ ಅರ್ಥ ಮಾಡಿಕೊಂಡು ಮೇಜರ್ ಟ್ರೆಂಡು, ಅಂದ್ರೆ ಇಲ್ಲಿ ನಾವೇನು ಹೇಳ್ತೀವಿ, ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ಅಂತ ಮಾಡ್ತೀವಿ. ಸೊ ಮೇಜರ್ ಟ್ರೆಂಡು ಬುಲ್ಲಿಶ್ ಇದ್ದು, ಅಂದ್ರೆ ಹೈಯರ್ ಟೈಮ್ ಫ್ರೇಮ್ಸು, ಡೈಲಿ ಆಗ್ಬೋದು, ವೀಕ್ಲಿ ಆಗ್ಬೋದು, ಮಂತ್ಲಿ ಆಗ್ಬೋದು, ಅದು ಬುಲ್ಲಿಶ್ ಇದ್ದಾಗ ಲೋಯರ್ ಟೈಮ್ ಫ್ರೇಮ್ಸ್ ಅಲ್ಲಿ ಬರೀ ಬುಲ್ಲಿಶ್ ಪ್ಯಾಟರ್ನ್ಸ್ ಮಾತ್ರ ನಾವು ಸಿಗ್ನಿಫಿಕೆನ್ಸ್ ಕೊಡಬೇಕು. ಮೇಜರ್ ಟೈಮ್ ಫ್ರೇಮ್ಸ್ ಬೇರಿಶ್ ಇದ್ದಾಗ ಬರೀ ಬೇರಿಶ್ ಪ್ಯಾಟರ್ನ್ಸ್ ಮಾತ್ರ ನಾವು ಲೋಯರ್ ಟೈಮ್ ಫ್ರೇಮ್ಸ್ಗೆ ಸಿಗ್ನಿಫಿಕೆನ್ಸ್ ಕೊಡಬೇಕು. ಅದು ಆಪೋಸಿಟ್ ಆಯ್ತು ಅಂದ್ರೆ ಮೇ ಬಿ ನೀವು ಮೈನರ್ ಲಾಸಸ್ನ ಇನ್ಕರ್ ಮಾಡ್ಬೋದು. ನೆಕ್ಸ್ಟ್ ಅವ್ರು ಏನ್ ಹೇಳ್ತಾರೆ, ಈವನ್ ಎ ಪರ್ಫೆಕ್ಟ್ ಕ್ಯಾಂಡಲ್ ಸಿಗ್ನಲ್ ಡಸ್ ನಾಟ್ ಈಕ್ವಲ್ ಟು ಎ ಗುಡ್ ಟ್ರೇಡ್. 100% ಇಲ್ಲಿಂದ ಮೇಲೆ ಹೋಗೇ ಹೋಗುತ್ತೆ ಅಂತ ಎಷ್ಟೊಂದು ಜನ ಗೆಸ್ ಮಾಡ್ತಾರೆ. ಇಲ್ಲಿ ಬುಲ್ಲಿಶ್ ಎನ್ಗಲ್ಫಿಂಗ್ ಆಗಿದೆ, ಮೇಜರ್ ಸಪೋರ್ಟ್ ಲೆವೆಲ್ ಇದೆ, ಇಲ್ಲಿ ಪಕ್ಕ ಮೇಲೆ ಹೋಗುತ್ತೆ ಅಂತ ಅನ್ಕೋತಾರೆ. ಆದ್ರೆ ಅದು ಪರ್ಫೆಕ್ಟ್ ಸಿಗ್ನಲ್ ಅಲ್ವೇ ಅಲ್ಲ ಅಂತ ಹೇಳ್ತಾರೆ. ಯಾಕೆ, ಆ ಜಾಗದಲ್ಲಿ ನಾವು ಟ್ರೇಡ್ ಹಾಕಿದ್ರೆ ನಮಗೆ ಪೊಟೆನ್ಷಿಯಲ್ ಪ್ರಾಫಿಟ್ ಸಿಗತ್ತಾ, ರಿಸ್ಕ್ ನಾನು ಇಷ್ಟು ತಗೋತಾ ಇದ್ದೀನಿ, ರಿವಾರ್ಡ್ ನಂಗೆ ಇಲ್ಲಿಂದ 1:3 ಟೈಮ್ ಸಿಗತ್ತಾ ಅಂತ ಚೆಕ್ ಮಾಡ್ಕೊಂಡು ಟ್ರೇಡ್ ಹಾಕ್ಬೇಕು. ಎಷ್ಟೇ 100% ಗ್ಯಾರಂಟಿ ಇರಲಿ, ಪ್ರೈಸಸ್ ನಮ್ಮ ಎಗೇನ್ಸ್ಟ್ ಹೋಗೇ ಹೋಗುತ್ತೆ. ಆ ಹೋದಾಗ ನನಗೇನು ಲಾಸ್ ಆಗುತ್ತಲ್ಲ, ಆ ಲಾಸ್ನ ನಾನು ಬೇರ್ ಮಾಡ್ಬೋದಾ, ಅದು ರಿಸ್ಕು. ಅನ್ಕೊಂಡಾಗ ಹೋಗ್ಬಿಟ್ಟೆ ಇಂಟು 2 ಟೈಮ್ಸ್ ಅಥವಾ ಇಂಟು 3 ಟೈಮ್ಸ್ ನನಗೆ ಪ್ರಾಫಿಟ್ ಬರ್ತಾ ಇದೆಯಾ, ಇದೆರಡು ನಾವು ಚೆಕ್ ಮಾಡ್ಕೊಳ್ಳೇಬೇಕು. ಮೋರ್ ದ ಸಿಗ್ನಲ್ಸ್ ಐದರ್ ದ ಕ್ಯಾಂಡಲ್ ಆರ್ ವೆಸ್ಟರ್ನ್ ಆರ್ ಕಾಂಬಿನೇಷನ್ ಆಫ್ ಬೋತ್ ಕನ್ವರ್ಜ್ ಅಟ್ ದ ಸೇಮ್ ಲೆವೆಲ್, ಮೋರ್ ಲೈಕ್ಲಿ ಎ ರಿವರ್ಸಲ್. ಈಗ ಕರೆಂಟ್ ಸಿನಾರಿಯೋ, ನೀವು ಯಾವ್ದಾದ್ರು ಒಂದು ನಿಫ್ಟಿನೋ, ಬ್ಯಾಂಕ್ ನಿಫ್ಟಿನೋ ಅಥವಾ ಯಾವ್ದಾದ್ರು ಒಂದು ಸ್ಟಾಕ್ ತಗೊಳ್ಳಿ, ಆಲ್ ಟೈಮ್ ಲೋ ಬಂದ್ಬಿಟ್ಟಿರುತ್ತೆ. ಅಂದ್ರೆ ರೆಕಾರ್ಡಿಂಗ್ ಆಫ್ ಸೆಷನ್ಸ್ ಕೂಡ ಮೋರ್ ದನ್ 21 ಆಗೋಗಿರುತ್ತೆ. RSI ಕೂಡ ಲೆಸ್ ದನ್ 20 ಬಂದ್ಬಿಟ್ಟಿರುತ್ತೆ. ಒಂದು ಗುಡ್ ನ್ಯೂಸ್, ಸೇಲ್ಸ್ ಕ್ವಾರ್ಟರ್ಲಿ 3 ರಿಸಲ್ಟ್ಸ್ ತುಂಬಾ ಚೆನ್ನಾಗಿ ಕೊಟ್ಬಿಟ್ಟಿರ್ತಾರೆ. ಆಮೇಲೆ ಮಾರ್ಕೆಟ್ ಕೂಡ ಇಲ್ಲಿಂದ ಬುಲ್ಲಿಶ್ ಹೊರಡಕ್ಕೆ ಶುರು ಆಗುತ್ತೆ. ಅಂಡ್ ಇಂಡಿಕೇಟರ್ಸ್ಗಳು ಕೂಡ ಬೈ ಸಿಗ್ನಲ್ ಕೊಡಕ್ಕೆ ಶುರು ಮಾಡುತ್ತೆ. ಪ್ರತಿಯೊಂದು ಸಿಗ್ನಲ್ ಕೂಡ ಬುಲ್ಲಿಶ್ ಹೇಳತ್ತೆ ಅಂದಾಗ ನಾವೇನಂತ ಹೇಳ್ಬೋದು, ಮಾರ್ಕೆಟ್ ಮೇಲೆ ಹೋಗಕ್ಕೆ ಶುರು ಆಗಿದೆ. ಅಂದ್ರೆ ನಾವು ಜನರಲ್ ನಾವೇನಂತ ಹೇಳ್ತೀವಿ ಅಂದ್ರೆ, ಮಾರ್ಕೆಟ್ ಇವತ್ತು ಬುಲ್ಲಿಶ್ ಹೋಗುತ್ತಾ ಬೇರಿಶ್ ಹೋಗುತ್ತಾ ಅನ್ಲಿಕ್ಕೆ ನೀವು ಒಂದು 5ರಿಂದ 6 ಪ್ಯಾರಾಮೀಟರ್, ನೀವು ChatGPT ಕೇಳಿದ್ರು ಓಕೆ ಅಥವಾ ಗೂಗಲ್ ಅಲ್ಲಿ ಕೇಳಿದ್ರು ಓಕೆ, ವಾಟ್ ಆರ್ ದಿ ಸಿಗ್ನಲ್ಸ್ ದಟ್ ಐ ನೀಡ್ ಟು ಕನ್ಸಿಡರ್ ಟು ಸಿ ವೆದರ್ ದ ಮಾರ್ಕೆಟ್ ಇಸ್ ಬುಲ್ಲಿಶ್ ಆರ್ ಬೇರಿಶ್. ಆ ಥರ ಹೇಳಿದಾಗ ಒಂದು 10 ಪ್ಯಾರಾಮೀಟರ್ ಕೊಡತ್ತೆ ಅಂತ ಅನ್ಕೊಳ್ಳೋಣ.
ಆ 10 ಪ್ಯಾರಾಮೀಟರ್ ಟಿಕ್ ಮಾರ್ಕ್ ಮಾಡ್ತಾ ಹೋಗ್ಬೇಕು. ಒಂದು ಪ್ಯಾರಾಮೀಟರ್ ಬುಲಿಶ್ ಹೇಳ್ತು, ಒಂದು ಪ್ಯಾರಾಮೀಟರ್ ಬೆರಿಶ್ ಹೇಳ್ತಾ ಇದೆ, ಇನ್ನೊಂದು ಪ್ಯಾರಾಮೀಟರ್ ಬುಲಿಶ್ ಹೇಳ್ತಾ ಇದೆ. ಈ ತರ ಒಂದು 10 ಪ್ಯಾರಾಮೀಟರ್ ಟಿಕ್ ಮಾರ್ಕ್ ಮಾಡ್ಕೊಂಡು ಹೋದಾಗ 10ರಲ್ಲಿ ಮೋರ್ ದನ್ 7 ಪ್ಯಾರಾಮೀಟರ್ಸ್ ಬುಲಿಶ್ ಹೇಳ್ತಾ ಇದೆ, ಮೋರ್ ದನ್ 3 ಪ್ಯಾರಾಮೀಟರ್ಸ್ ಬೆರಿಶ್ ಹೇಳ್ತಾ ಇದೆ, ಅಂದ್ರೆ ಮಾರ್ಕೆಟ್ ಇವತ್ತು ಬುಲಿಶ್ ಆಗುತ್ತೆ. ಈ ತರ ನಾವು ಒಂದು ಕನ್ಕ್ಲೂಷನ್ ಬಂದು ಕ್ಯಾಂಡಲ್ ಸ್ಟಿಕ್ಸ್ ಜೊತೆ ಕನ್ಫರ್ಮೇಶನ್ ತಗೊಂಡಾಗ ನಮಗೆ ಮೋರ್ ಲೈಕ್ಲಿ ದ ರಿವರ್ಸಲ್, ನಮ್ಮ ಟ್ರೇಡ್ಸ್ಗಳು ಪ್ರಾಫಿಟ್ ಡೈರೆಕ್ಷನ್ ಅಲ್ಲಿ ಜಾಸ್ತಿ ಹೋಗುತ್ತೆ ರಾದರ್ ದನ್ ಗೆಟಿಂಗ್ ಇನ್ ಟು ದಿ ಲಾಸಸ್. ಸೊ ಇದಾಯ್ತು ಸ್ಟೀವ್ ನೈಸನ್ನ ಪ್ರಿನ್ಸಿಪಲ್ಸು. ಇದನ್ನ ಅಳವಡಿಸ್ಕೊಳ್ಳಿ. ಇನ್ನು ಫ್ಯೂಚರ್ ಎಪಿಸೋಡ್ಸ್ಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಆಥರ್ಸ್ಗಳು ಅವರ ಪ್ರಿನ್ಸಿಪಲ್ಸ್ ಏನೇನು ಹೇಳ್ತಾರೆ ಅದ್ರ ಬಗ್ಗೆನೂ ಕೂಡ ಒಂದು ಸಂಚಿಕೆ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಇದ್ರ ಬಗ್ಗೆ ಏನ್ ಅನ್ಸ್ತು ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. ಥ್ಯಾಂಕ್ ಯು ಎವ್ರಿ ಒನ್. ಟೇಕ್ ಕೇರ್. ಆಲ್ ದಿ ಬೆಸ್ಟ್. ಹ್ಯಾಪಿ ಟ್ರೇಡಿಂಗ್. ಸಂಪರ್ಕಿಸಿ ಸಿಎ ದಯಾನಂದ್ ಬೊಂಗಾಳಿ, ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ್, ಫಸ್ಟ್ ಬ್ಲಾಕ್, ಬೆಂಗಳೂರು.